ಗಂಧ ಗಾಳಿ ಗೊತ್ತಿಲ್ಲದವರಿಗೆ ಅಜ್ಞಾನ ಮೀಡಿಯಾ ಮಕ್ಕಳಿಗೆ ನಾನು ಇಷ್ಟಪಡೋದಿಲ್ಲ. ಬಟ್ ಆಗ್ತಿರ್ತವೆ ಇವೆಲ್ಲ ಕೂಡ. ನೀವು ನಮ್ಮ ಪಟ್ಟು ನಮ್ಮ ಕೆಲಸ ಮಾಡಿದ್ವಿ, ಹಿಂಗಾಗಿದೆ ಸರ್, ಸ್ವಲ್ಪ ಆಗಿದೆ, ಗಮನ ಹರಿಸಿ ಅಂತ ಒಬ್ಬನಿಗೆ ಕಳಿಸಿಬಿಟ್ಟಿದ್ರೆ ಆಯಿತು. ನಾನು MP ಆಫೀಸಲ್ಲಿದೆ, ವಿಜಯನಗರ ಆಫೀಸಲ್ಲಿದೆ. ನಾನು ಬಂದಲ್ಲಿ ಪತ್ರ ಕೊಟ್ಟಿದ್ರು ಮುಗಿದೋಗಿರೋದು. ಕೆಲವೊಂದೆಲ್ಲ ಗಂಧ ಗಾಳಿ ಗೊತ್ತಿರೋಲ್ಲ ಮನೆ ಮಕ್ಕಳಿಗೆ, ಅವರೆಲ್ಲರೂ ಇದನ್ನ ತಗೊಂಡು ಅದನ್ನೆಲ್ಲ ಬಿಟ್ಕೊಂಡು ಬೆಳೆ ಬೇಯಿಸ್ಕೊಂಡು ಇದು ತಪ್ಪಾಗಲ್ವ ಇದ್ರದ್ದೆಲ್ಲದು? ಒಂದು ಬಳ್ಳಾರಿಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಬಳ್ಳಾರಿಯ ಜನತೆ ಏನು ಪಾರ್ಲಿಮೆಂಟ್ ಅಭ್ಯರ್ಥಿ ಮತ್ತು ಮತದಾರರು ಗೆಲ್ಸಿರೋಂತ ಸಂಸದರನ್ನ ನಮಗೆಲ್ರಿಗೂ ಗೊತ್ತಿರಲಿ, ಇವತ್ತು ಜನರನ್ನ ಅಭಿವೃದ್ಧಿಯ ವಿಚಾರಕ್ಕೆ ಜನ ಪ್ರಶ್ನೆ ಮಾಡಿದ್ರೆ ನಮ್ಮ ಸಂಸದರು ಇವತ್ತು ನಮ್ಮನ್ನ ಅಜ್ಞಾನವಂತ ಜನರನ್ನ ಮುಂಡೆ ಮಕ್ಕಳು ಅಂತೇಳಿ ಶಬ್ದವನ್ನ ಉಪಯೋಗ ಮಾಡ್ತಾರೆ. ಈ ಅವಾಚ್ಯ ಶಬ್ದಗಳನ್ನ ಮಾಡ್ತಾರೆ, ಅಶ್ಲೀಲ ಶಬ್ದಗಳನ್ನ ಉಪಯೋಗ ಮಾಡ್ತಾರೆ. ಇದು ಬಹಳ ದುರಂತದ ಸಂಗತಿ. ಒಂದು ತಮಗೆಲ್ರಿಗೂ ಗೊತ್ತಿರಲಿ, ಇಂಥ ಸಂಸದರು ಸಂವಿಧಾನದ ಅಡಿಯಲ್ಲಿ ಆಯ್ಕೆ ಆಗಿರುವಂತ ಸಂಸದರು. ನಿಮ್ಮ ಭಾಷೆ, ನಿಮ್ಮ ವರ್ತನೆ ಮತ್ತು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅನ್ನ ಜನ ನೋಡ್ತಾ ಇದ್ದಾರೆ. ನಿಮಗೆಲ್ರಿಗೂ ಗೊತ್ತಿರಲಿ, ಇಂಥ ಜನರನ್ನ, ಇಂಥ ಒಂದು ಮತದಾರರ ಪ್ರಭುಗಳನ್ನ ಮುಂಡೆ ಮಕ್ಕಳು ಅಂತೇಳಿ ನೀವು ಉಲ್ಲೇಖ ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಎಲ್ಲ ಮಾಧ್ಯಮದಲ್ಲಿ ಇವತ್ತು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅಂದ್ರೆ ಜನ ನಿಮ್ಮನ್ನ ಕೇಳೋದ್ ತಪ್ಪ? ಯಾರು ನಾವು ನಿಮ್ಮನ್ನ ಗೆಲ್ಸಿದೀವಿ ಅವರು ನಾವು ನಿಮ್ಮನ್ನ ಕೇಳೋದ್ ತಪ್ಪಾಗತ್ತಾ? ಅಂತವ್ರನ್ನ ನೀವು ಮುಂಡೆ ಮಕ್ಕಳು ಅಂತೇಳಿ ಉಲ್ಲೇಖ ಮಾಡ್ತಿರೋಂಥದ್ದು ನಿಜವಾಗ್ಲು ಇದು ಡೆಮಾಕ್ರಸಿಗೆ ಮಾಡ್ತಿರೋಂತ ಅಪಪ್ರಚಾರ. ಇದು ಅಪವಿತ್ರವನ್ನ ಮಾಡಿದಿರಿ. ನೀವು ಯಾವುದೇ ಕಾರಣಕ್ಕೆ MP ಆಗಿರಲು, ಸಂಸದರಾಗಿರಲು ನೀವು ನಾಲಾಯಕರಿದ್ದೀರಿ ಅನ್ನೋಂಥದ್ದನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಬಳ್ಳಾರಿಯ ಸಾರ್ವಜನಿಕರು ಇವತ್ತು ನಿಮ್ಮನ್ನ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಅಖಂಡ ಬಳ್ಳಾರಿ ಜಿಲ್ಲೆಯ ಅಧಿಕಾರದ ಮತವೇರುವ ದುರಹಂಕಾರಿ ತುಕಾರಾಮ್ರವರು ಮೊನ್ನೆ ಏನು ಹೊಸಪೇಟೆ ಮತ್ತು ಚಿತ್ರದುರ್ಗ ಹೈವೇ ರಸ್ತೆಯಲ್ಲಿ ನಡೀತಕ್ಕಂಥ ಕಾಮಗಾರಿ ಬಗ್ಗೆ ಮರಮೇಳ ಹತ್ರ ಇರ್ತಕ್ಕಂಥ ಡಣಾಪುರದ ಒಬ್ಬ ಯುವಕ ಒಂದು ವಿಡಿಯೋ ಮಾಡಿ ಕಳಪೆ ಕಾಮಗಾರಿ ಆಗಿದೆ ಅಂತಂದೇಳಿ ಲಾರಿ ಸಿಕ್ಕಂದಿರ್ತಕ್ಕಂಥ ದೃಶ್ಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟ. ಆ ವಿಡಿಯೋನ ನೋಡಿರ್ತಕ್ಕಂಥ ತುಕಾರಾಮ್ರವರು ಸೀದಾ ಪೊಲೀಸ್ ಅಧಿಕಾರಿಗಳ ಮೂಲಕ ಆ ಹುಡುಗನ ಮತ್ತು ಆ ಹುಡುಗನ ತಂದೆ ತಾಯಿಗೆ ಒತ್ತಡ ಹಾಕಿ ಕಾನ್ಸ್ಟೇಬಲ್ ಮುಖಾಂತರ ನಿರಂತರ ಫೋನ್ ಕರೆಯನ್ನು ಮಾಡಿಸಿ ಆ ಹುಡುಗನಿಗೆ ತುಕಾರಾಮ್ ಅವರು ಮತ್ತು ಅವರ ಹಿಂಬಾಲಕರು ಪ್ರಾಣ ಬೆದರಿಕೆಯನ್ನು ಹಾಕಿ ಎದುರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಏನು ಇವತ್ತು ತುಕಾರಾಮ್ರವರು ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯ ಸುಮಾರು 20 ಲಕ್ಷ ಇರ್ತಕ್ಕಂಥ ಜನಸಂಖ್ಯೆಯ ಮತದಾರ ಪ್ರಭುಗಳು ಸಾರ್ವಜನಿಕರು ಇವತ್ತು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇವತ್ತು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಪ್ರತಿಫಲವಾಗಿ ತಾವೆಲ್ಲ ಮಾಧ್ಯಮದಲ್ಲಿ ನೋಡಿರ್ಬೋದು, ಮುಂಡೆ ಮಕ್ಕಳುಗಳು, ಅಜ್ಞಾನಿಗಳು ಅಂತಂದ ದುರಹಂಕಾರಿಗಳನ್ನು ಇವತ್ತು ಬಳ್ಳಾರಿ ಜಿಲ್ಲೆಯ ಜನತೆಗೆ ಮತ್ತು ವಿಜಯನಗರ ಜಿಲ್ಲೆಗೆ ಅವಮಾನ ಮಾಡಿದ್ದಾರೆ. ಈ ಕೂಡಲೇ ತುಕಾರಾಮ್ರವರು ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೇಳಿ, ಅಖಂಡ ಬಳ್ಳಾರಿ ಜಿಲ್ಲೆಯ ಕ್ಷಮೆಯನ್ನು ಕೇಳಿ ತಾವು ರಾಜೀನಾಮೆ ಕೊಡಬೇಕಾಗಿ ನಾವು ಒತ್ತಾಯ ಮಾಡ್ತಿದ್ದೇವೆ. ಬರೀ ಇಲ್ಲಿ ಕ್ಷಮೆಯನ್ನು ಕೇಳೋದಲ್ಲ, ಪಾರ್ಲಿಮೆಂಟಲ್ಲಿ ಕೂಡ ಬಳ್ಳಾರಿ ಜಿಲ್ಲೆಯ ಜನತೆ ಕ್ಷಮೆಯನ್ನು ಕೇಳಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಒಂದು ಗೊತ್ತಿರಲಿ, ತುಕಾರಾಮ್ನವರು ಅದೇ ಒಂದು ಏನು ಕಳಪೆ ಕಾಮಗಾರಿ ಇರ್ತಕ್ಕಂಥ ಸ್ಥಳಕ್ಕೆ ಆ ಹುಡುಗನನ್ನು ಮತ್ತು ಆ ಹುಡುಗನ ಸ್ನೇಹಿತರನ್ನು ಕರೆ ಕಳಿಸಿ
ಗುತ್ತಿಗೆದಾರನ ಪಕ್ಕದಲ್ಲೇ ನಿಲ್ಲಿಸಿ ಗುತ್ತಿಗೆದಾರನ ಬೈಯೋದು ಬಿಟ್ಟು ಅಥವಾ ಗುತ್ತಿಗೆದಾರನ ಪ್ರಶ್ನೆ ಮಾಡೋದನ್ನು ಬಿಟ್ಟು ಆ ಹುಡುಗನನ್ನು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಕರೆಸಿ ಅಲ್ಲಿ ಕೂಡ ಒಂದು ಬೆದರಿಸುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಒಬ್ಬ ಸಾರ್ವಜನಿಕ ಸಂಸದನಾಗಿರ್ಬೋದು ಅಥವಾ ಶಾಸಕನಾಗಿರ್ಬೋದು ಸಾರ್ವಜನಿಕರ ಪ್ರಶ್ನೆ ಮಾಡೋ ಅಧಿಕಾರನೇ ಇಲ್ಲ. ಕಳಪೆ ಕಾಮಗಾರಿ ಆಗಿದೆ ಅಂತಂದೇಳಿ ಇವತ್ತು ಕಳಪೆ ಅಂತ ಹೇಳಿದಪ್ಪ ಅಂದ್ರೆ ಏನು ಒಳ್ಳೆ ಮಾರ್ಕ್ಸ್ ಕೊಡ್ಬೇಕಾ ತುಕಾರಾಮ್ ಅವ್ರಿಗೆ? ನಿನ್ನೆ ಕೂಡ ಮತ್ತೆ ನಾಲಿಗೆನ ಅರಿಬಿಟ್ಟಿರ್ತಕ್ಕಂಥ ತುಕಾರಾಮು ಕೆಲವರು ನಮ್ಮ ಸ್ನೇಹಿತರು ಕೆಲವರು ಓದ್ನಪ್ಪ ಅಂತಂದರೆ ನಾನು ಬೈಯೋದು ಹಿಂಗೆ ಯಾಕೆ ಮಾಧ್ಯಮದಲ್ಲಿ ಬೀಪ್ ಸೌಂಡ್ ಕೊಟ್ಟು ನೀವು ಅದನ್ನ ಬಂದ್ ಮಾಡ್ತೀರಿ ಓಪನ್ ಆಗಿ ತೋರಿಸ್ಯಾಡ್ರಿ ಅಂತಂದೇಳಿ ಹೇಳ್ತದನಪ್ಪ ಅಂತಂದರೆ ಇದು ಒಂದು ಗೊತ್ತಿರಲಿ. ಇಷ್ಟೆಲ್ಲ ನೀನು ಮಾಡಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ಗೆದ್ದು ವಾಲ್ಮೀಕಿ ಅಭಿವೃದ್ಧಿ ಹಣವನ್ನು ಲೂಟಿ ಮಾಡಿ ಇವಾಗ ನಿನಗೆ ನಾನು ತ್ಯಾಗ ಮಾಡಿದ್ದೀನಿ ಅಂತ ನಿನ್ನ ಮಾಧ್ಯಮ ಸ್ಟೇಟ್ಮೆಂಟ್ ನೀನೇನು ತ್ಯಾಗ ಮಾಡಿಯಾ? ನೀನೇನು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರನ? ನನ್ನ ಹೆಂಡತಿಗೆ ಒಂದು ಮಂತ್ರಿ ಪದವಿ ಬೇಕಂತ ಕೇಳ್ತೀಯಲ್ಲ, ನಿನಗೆ ಸ್ವಲ್ಪ ಮಾನ ಮರೆದಿದ್ದೆ ನಾನು ನಿನಗೆ ಮಾನ ಮರೆದಿದ್ದರೆ ಈ ಕೂಡಲೇ ನೀನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ದುಡ್ಡನ್ನು ತಿಂದಿರ್ತಕ್ಕಂಥ ನೀನು